ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಷೇರುಪೇಟೆಯನ್ನ ದೇಶದ ಆರ್ಥಿಕತೆಯ ನಾಡಿ ಮಿಡಿತವನ್ನ ಅಳೆಯುವ ಮಾಪಕ ಅಂತಾರೆ. ಆದರೆ ಇದು ಆರ್ಥಿಕತೆಯ ಸಂಪೂರ್ಣ ಚಿತ್ರಣವನ್ನ ಕಟ್ಟಿಕೊಡುವುದಿಲ್ಲ. ಷೇರುಪೇಟೆಯು ಮುಖ್ಯವಾಗಿ ಸಂಘಟಿತ ವಲಯದ ಕಾರ್ಪೊರೇಟ್ ಕಂಪನಿಗಳ ಭವಿಷ್ಯದ ಗಳಿಕೆಯ ನಿರೀಕ್ಷೆಗಳನ್ನ ಮಾತ್ರ ಆಧರಿಸಿರುತ್ತೆ. ಮಧ್ಯಪ್ರಾಚ್ಯದಲ್ಲಿ ಭುಗಿಲೆದ್ದಿರುವ ಯುದ್ಧದ ಕಾರ್ಮೋಡಗಳು ಕೇವಲ ಭೌಗೋಳಿಕ ಗಡಿಗಳಿಗೆ ಸೀಮಿತವಾಗಿರದೆ ಜಾಗತಿಕ ಮಾರುಕಟ್ಟೆ ಸೇರಿದ ಹಾಗೆ ಭಾರತದ ಷೇರುಪೇಟೆಯಲ್ಲೂ ಭಾರಿ ತಲ್ಲಣವನ್ನ ಸೃಷ್ಟಿ ಮಾಡಿದೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಪಟ್ಟಿ ಮಾಡಲಾದ ಕಂಪನಿಗಳ ಮಾರುಕಟ್ಟೆ ಬಂಡವಾಳೀಕರಣದಲ್ಲಿ ದಿಢೀರ್ 8.7 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಬೃಹತ್ ನಷ್ಟ ಸಂಭವಿಸಿದ್ದು ಹೂಡಿಕೆದಾರರ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಕಣ್ಣೆದುರೆ ಇಷ್ಟೊಂದು ಭಾರಿ ಮೊತ್ತ ಕರಗಿ ಹೋದಾಗ ಈ ಹಣ ಎಲ್ಲಿಗೆ ಹೋಯಿತು? ಇದು ದೇಶದ ಆರ್ಥಿಕತೆಗೆ ಬೀಳುವ ನೈಜ ಪೆಟ್ಟೆ ಅನ್ನುವಂತಹ ಪ್ರಶ್ನೆ ಹುಟ್ಟಿಕೊಳ್ಳುವುದು ತೀರಾ ಸಹಜ. ಷೇರುಪೇಟೆಯಲ್ಲಿನ ದಿನನಿತ್ಯದ ಏರಿಳಿತಗಳಿಂದ ಆಗುವ ನಷ್ಟ ಮತ್ತು ಲಾಭವನ್ನ ಪ್ರಾಥಮಿಕವಾಗಿ ಕಾಗದದ ಮೇಲಿನ ಲೆಕ್ಕಾಚಾರ ಅಂತ ಕರೆಯಲಾಗುತ್ತೆ. ಅಂದ್ರೆ ಖರೀದಿಸಿದ ಷೇರಿನ ಬೆಲೆ ದಿಢೀರ್ ಕುಸಿದಾಗ ಅದನ್ನ ವಾಸ್ತವವಾಗಿ ನಷ್ಟಕ್ಕೆ ಮಾರಾಟ ಮಾಡದ ಹೊರತು ಆ ನಷ್ಟ ನೈಜವಾಗುವುದಿಲ್ಲ. ಅದು ಕೇವಲ ಲೆಕ್ಕದ ಪುಸ್ತಕದಲ್ಲಿ ಹಾಗೂ ಪರದೆಯ ಮೇಲೆ ಮಾತ್ರ ಮೌಲ್ಯವನ್ನ ಕಳೆದುಕೊಂಡಿರುತ್ತೆ. ಅಂದ್ರೆ ಭಾರತೀಯ ಕಂಪನಿಗಳ ಮೌಲ್ಯಮಾಪನ ಅಷ್ಟರ ಮಟ್ಟಿಗೆ ತಗ್ಗಿದೆ ಅಂತ ಅರ್ಥ. ಇದು ಕೇವಲ ಕಾಗದಕ್ಕೆ ಸೀಮಿತವಾದರೂ ಮುಂದಿನ ದಿನಗಳಲ್ಲಿ ಕಂಪನಿಗಳ ಬಂಡವಾಳ ಕ್ರೋಢೀಕರಣ, ಸಾಲ ಪಡೆಯುವಂತಹ ಸಾಮರ್ಥ್ಯ, ಹೂಡಿಕೆದಾರರ ಕೊಳ್ಳುವ ಶಕ್ತಿ ಮೇಲೆ ಬಹುದೊಡ್ಡ ಪರಿಣಾಮವನ್ನ ಬೀರುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತೀಯ ಷೇರುಪೇಟೆಯಲ್ಲಿ ಡಿಜಿಟಲೀಕರಣದ ಪ್ರಭಾವದಿಂದಾಗಿ ಸಾಮಾನ್ಯ ಜನರ ಪಾಲ್ಗೊಳ್ಳುವಿಕೆ ಗಣನೀಯವಾಗಿ ಹೆಚ್ಚಾಗಿದೆ. ಪ್ರಸ್ತುತ ಭಾರತದಲ್ಲಿ ಡಿಮ್ಯಾಟ್ ಖಾತೆಗಳ ಸಂಖ್ಯೆ 15 ಕೋಟಿಯನ್ನ ದಾಟಿದೆ. ಇವರನ್ನ ಚಿಲ್ಲರೆ ಹೂಡಿಕೆದಾರರು ಅಂತ ಕರೆಯಲಾಗುತ್ತೆ. ಸಂಖ್ಯೆಯಲ್ಲಿ ಇವರು ಸಾಗರದಷ್ಟಿದ್ರೂ ಮಾರುಕಟ್ಟೆಯ ದಿಕ್ಕನ್ನ ಕ್ಷಣಾರ್ಧದಲ್ಲಿ ಬದಲಿಸುವ ಶಕ್ತಿ ಇರುವುದು ವಿದೇಶಿ ಮತ್ತು ದೇಶೀಯ ಸಾಂಸ್ಥಿಕ ಹೂಡಿಕೆದಾರರ ಕೈಯಲ್ಲಿ. ಈ ಸಾಂಸ್ಥಿಕ ಹೂಡಿಕೆದಾರರ ಸಂಖ್ಯೆ ಬೆರಳೆಣಿಕೆಯಷ್ಟಿದ್ದು ಅವರು ಮಾರುಕಟ್ಟೆಗೆ ಸುರಿಯುವ ಬಂಡವಾಳ ಲಕ್ಷಾಂತರ ಕೋಟಿ ರೂಪಾಯಿಗಳಷ್ಟಿರುತ್ತೆ. ಹೀಗಾಗಿ ಮಾರುಕಟ್ಟೆಯಲ್ಲಿ ಸಂಭವಿಸುವ ಬಹುತೇಕ ಏರುಪೇರುಗಳು ಇವರ ಚಲನವಲನಗಳನ್ನ ಅವಲಂಬಿಸಿರುತ್ತೆ. ಮಾರುಕಟ್ಟೆಯಲ್ಲಿ ದಿಢೀರ್ ಅಥವಾ ತೀವ್ರತರವಾದ ಕುಸಿತ ಕಂಡುಬಂದು ಬಹುಪಾಲು ಷೇರುಗಳು ನಷ್ಟದ ಕೆಂಪು ಬಣ್ಣದಲ್ಲಿ ಮುಳುಗಿದಾಗ ಅದನ್ನ ರಕ್ತಪಾತ ಅಂತ ಕರೀತಾರೆ. ಅದೇ ರೀತಿ ಷೇರುಗಳ ಬೆಲೆ ನಿರಂತರವಾಗಿ ಕುಸಿಯುವ ಹಾಗೂ ಹೂಡಿಕೆದಾರರಲ್ಲಿ ಭೀತಿ ತುಂಬುವ ನಿರಾಶಾದಾಯಕ ಸ್ಥಿತಿಯನ್ನ ಕರಡಿ ಕುಣಿತ ಪ್ರತಿನಿಧಿಸುತ್ತೆ. ಕರಡಿಯು ತನ್ನ ಪಂಜದಿಂದ ಅಂದರೆ ಕಾಲು ಅಥವಾ ಕೈಯಂತಹ ಭಾಗ ಕೆಳಮುಖವಾಗಿ ದಾಳಿ ಮಾಡುವ ಕಾರಣ ಈ ಹೆಸರು ರೂಢಿಯಲ್ಲಿದೆ. ಇದಕ್ಕೆ ತದ್ವಿರುದ್ಧವಾಗಿ ಮಾರುಕಟ್ಟೆ ಏರುಮುಖವಾಗಿ ಸಾಗುತ್ತಿರುವಾಗ ಮತ್ತು ಆರ್ಥಿಕತೆಯ ಬಗ್ಗೆ ಅಪಾರ ಆಶಾವಾದವಿರುವಾಗ ತನ್ನ ಕೊಂಬುಗಳಿಂದ ಮೇಲಕ್ಕೆ ಚಿಮ್ಮಿಸುವ ಸ್ವಭಾವದ ಗೂಳಿಗೆ ಹೋಲಿಸಿ ಗೂಳಿ ನಲಿವು ಅಂತ ಬಣ್ಣಿಸ್ತಾರೆ. ಷೇರುಪೇಟೆಯನ್ನ ದೇಶದ ಆರ್ಥಿಕತೆಯ ನಾಡಿ ಮಿಡಿತವನ್ನ ಅಳೆಯುವ ಮಾಪಕ ಅಂತಾರೆ. ಆದರೆ ಇದು ಆರ್ಥಿಕತೆಯ ಸಂಪೂರ್ಣ ಚಿತ್ರಣವನ್ನೇನು ಕಟ್ಟಿಕೊಡುವುದಿಲ್ಲ. ಷೇರುಪೇಟೆ ಮುಖ್ಯವಾಗಿ ಸಂಘಟಿತ ವಲಯದ ಕಾರ್ಪೊರೇಟ್ ಕಂಪನಿಗಳ ಭವಿಷ್ಯದ ಗಳಿಕೆಯ ನಿರೀಕ್ಷೆಗಳನ್ನು ಮಾತ್ರ ಆಧರಿಸಿರುತ್ತೆ. ಭಾರತದಂತಹ ದೇಶದಲ್ಲಿ ಬೃಹತ್ ಪ್ರಮಾಣದಲ್ಲಿರುವ ಅಸಂಘಟಿತ ವಲಯ, ಸಣ್ಣ ವ್ಯಾಪಾರಗಳು, ಕೃಷಿ ಪಾಲು ಷೇರುಪೇಟೆಯಲ್ಲಿ ನೇರವಾಗಿ ಪ್ರತಿಫಲಿಸೋದೇ ಇಲ್ಲ. ಆದಾಗ್ಯೂ ಮಧ್ಯಪ್ರಾಚ್ಯದಂತಹ ಬಿಕ್ಕಟ್ಟುಗಳ ಸನ್ನಿವೇಶದಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯಾದರೂ ಅದು ಭಾರತದ ಹಣದುಬ್ಬರವನ್ನು ಹೆಚ್ಚಿಸಿ ಬಿಡುತ್ತೆ, ಕಂಪನಿಗಳ ಲಾಭಾಂಶವನ್ನ ಕಡಿತ ಮಾಡುತ್ತೆ. ಇದರ ಸುಳಿವನ್ನ ಅರಿತೆ ಷೇರುಪೇಟೆ ಮೊದಲೇ ಕುಸಿಯುತ್ತೆ. ಈ ಅರ್ಥದಲ್ಲಿ ಷೇರುಪೇಟೆ ಮುಂಬರುವ ಆರ್ಥಿಕ ಸಂಕಷ್ಟಗಳ ಮುನ್ಸೂಚನೆ ನೀಡುವ ಕನ್ನಡಿಯಾಗಿ ಅತ್ಯಂತ ನಿಖರವಾಗಿ ಕಾರ್ಯನಿರ್ವಹಿಸುತ್ತೆ. ಹೌದು, ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ ಮಿಲಿಟರಿ ಕ್ರಮ ಕೈಗೊಂಡ ನಂತರ ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆ ಹೂಡಿಕೆದಾರರ ಮೇಲೆ ಪರಿಣಾಮ ಬೀರಿದ್ರಿಂದಾಗಿ ಷೇರು ಮಾರುಕಟ್ಟೆಗಳು ಕುಸಿತವನ್ನ ಕಾಣ್ತಾ ಇದೆ. ಬಿಎಸ್ಸಿ ಪಟ್ಟಿಯಲ್ಲಿರುವ ಕಂಪನಿಗಳ ಮಾರುಕಟ್ಟೆ ಮೌಲ್ಯ ಹಂತ ಹಂತವಾಗಿ ಇಳಿಕೆ ಕಂಡಿದೆ. ಇದರಿಂದಾಗಿ ಸದ್ಯದ ಅಂದಾಜಿನ ಪ್ರಕಾರ 16.32 ಲಕ್ಷ ಕೋಟಿ ರೂಪಾಯಿ ಸಂಪತ್ತು ನಾಶವಾಗಿದೆ. ಆದರೆ ಮಾರುಕಟ್ಟೆ ಪತನದ ಸಮಯದಲ್ಲಿ ಹೂಡಿಕೆದಾರರು ಶಾಂತವಾಗಿರಬೇಕು.
ಆದಷ್ಟು ಗುಣಮಟ್ಟದ ಷೇರುಗಳ ಮೇಲೆ ಗಮನ ಕೇಂದ್ರೀಕರಿಸಬೇಕು. ಯಾವುದೇ ಕಾರಣಕ್ಕೂ ಗಾಬರಿ ಬಿದ್ದು ಷೇರು ಮಾರಾಟಕ್ಕೆ ಮುಂದಾಗಬಾರದು. ಅಲ್ಪಾವಧಿಯ ಏರಿಳಿತಗಳಿಗೆ ಪ್ರತಿಕ್ರಿಯಿಸುವ ಬದಲು ದೀರ್ಘಾವಧಿಯ ಹೂಡಿಕೆಗಳನ್ನ ಪರಿಗಣಿಸಬೇಕಾಗತ್ತೆ.